ಕಪೇ ಕುತೋಸಿ ಕಸ್ಯವ ಅಂತ ತಾತ್ಪರ್ಯ ನಿರ್ಣಯದ ಮಹಾಭಾರತ ತಾತ್ಪರ್ಯ ನಿರ್ಣಯದ 7ನೇ ಅಧ್ಯಾಯದ 37ನೇ ಶ್ಲೋಕ ಇದೆ. ಅಲ್ಲಿ ರಾವಣ ಹನುಮಂತನನ್ನು ಕೇಳುವ ಪ್ರಸಂಗ ಅದು. ಕಪೆ ಕಪಿಯೇ ತ್ವಂ ನೀನು ಕುತಃ ಎಲ್ಲಿಂದ ಅಸಿ ಆಗಿರುವೆ ಅಥವಾ ಇರುವೆ ಅಂತ ಹೀಗೆ ಅರ್ಥಾತ್ಕೆ ಕನ್ನಡದಲ್ಲಿ ನೋಡಿದರೆ. ಯಾವ ಪ್ರದೇಶದಿಂದ ನೀನು ಬಂದವನಾಗಿರುವೆ, ಯಾವ ಪ್ರದೇಶಕ್ಕೆ ನೀನು ಸೇರಿದವನಾಗಿರುವೆ. ಕನ್ನಡದಲ್ಲಿ ನಾವು ಹೀಗೆ ಅದನ್ನು ವಿವರಿಸಬೇಕಾಗ್ತದೆ. ಯಾವ ಪ್ರದೇಶಕ್ಕೆ ಅನ್ನೋದು ಷಷ್ಠಿ ವಿಭಕ್ತಿ, ಕುತಃ ಅಂತ ಅನ್ನೋದು ಸಂಸ್ಕೃತದಲ್ಲಿ ಪಂಚಮಿ ವಿಭಕ್ತಿ. ಹಾಗೆ ಅದನ್ನು ನೋಡಿದಾಗ ಯಾವ ಪ್ರದೇಶದಿಂದ ಅಂತ ನಾವು ಒಂದು ವೇಳೆ ಕುತಃ ಅನ್ನೋದನ್ನು ಅನುವಾದ ಮಾಡಿದ್ದಾದರೆ ಪ್ರದೇಶದಿಂದ ಬಂದವನಾಗಿರುವೆ ಅಂತ ನಾವು ಬಂದವನು ಅನ್ನೋದನ್ನು ಸೇರಿಸ್ಕೋಬೇಕಾಗ್ತದೆ. ಯಾವ ಪ್ರದೇಶದಿಂದ ಆಗಿರುವೆ ಅಂತ ನಾವು ಇಷ್ಟೇ ಕೇಳಿಬಿಟ್ರೆ, ಯಾವ ಪ್ರದೇಶದಿಂದ ಇರುವೆ ಅಂತ ಇಷ್ಟೇ ಕೇಳಿಬಿಟ್ರೆ ಕನ್ನಡದ ಶೈಲಿಗೆ ಅದು ಹೊಂದಲಿಕ್ಕಿಲ್ಲ. ಆದರೆ ಬಂದವನಾಗಿರುವೆ ಅಂತ ನಾವು ಕೇಳಬೇಕಾಗಿಲ್ಲ. ಯಾವ ಪ್ರದೇಶದಿಂದ ಆಗಿರುವೆ ಅಂತ ಇಷ್ಟೇ ಕೇಳಿಬಿಟ್ರೂ ಕೂಡ ಅದು ಸಂಸ್ಕೃತದ ಶೈಲಿಯಲ್ಲಿ ಹೊಂದುತ್ತದೆ. ಇದಕ್ಕೆ ಸಮಾನಾಂತರವಾದ ಉದಾಹರಣೆಗಳು ನಮಗೆ ಇಂಗ್ಲಿಷ್ನಲ್ಲೇ ಕಾಣ್ತವೆ. ವೆರ್ ಆರ್ ಯು ಫ್ರಮ್ ಅಂತ ಹೀಗೆ ಕೇಳಿದಾಗ ನೀನು ಫ್ರಮ್ ವೇರ್ ಎಲ್ಲಿಂದ ಆಗಿರುವೆ, ಅದು ಬಂದವನಾಗಿರುವೆ ಅಂತ ಅಲ್ಲಿ ಪ್ರತ್ಯೇಕವಾಗಿ ವೇರ್ ಹ್ಯಾವ್ ಯು ಕಮ್ ಫ್ರಮ್ ಅಂತ ಕಮ್ ಮತ್ತು ಧಾತು ನಾವು ಪ್ರಯೋಗ ಮಾಡಬೇಕಾಗೇ ಇಲ್ಲ. ಅಲ್ಲಿ ಕೇವಲ ವೇರ್ ಆರ್ ಯು ಫ್ರಮ್ ಅಂತ ಕೇಳಿಬಿಟ್ರೆ ಎಲ್ಲಿಂದ ನೀನು ಬಂದಿದ್ದಿ, ಯಾವ ಪ್ರದೇಶಕ್ಕೆ ನೀನು ಸೇರಿದ್ದಿ, ಇಲ್ಲಿ ಬಂದಿರುವುದಂತೂ ನಿಶ್ಚಿತ, ಯಾವ ಪ್ರದೇಶಕ್ಕೆ ನೀನು ಮೂಲಭೂತವಾಗಿ ಸೇರಿದ್ದಿ ಅಂತ ಅದು ಪ್ರಶ್ನೆ. ಹೀಗೆ ಇಂಗ್ಲಿಷಿಗೂ ಮತ್ತು ಸಂಸ್ಕೃತಕ್ಕೂ ಒಂದು ಸಮಾನತೆ ಇದೆ, ಅದು ಕನ್ನಡದಲ್ಲಿ ಅದಿಲ್ಲ. ಆದ್ದರಿಂದ ನಾವು ಕನ್ನಡದಲ್ಲಿ ಆಲೋಚನೆ ಮಾಡಿ ವಾಕ್ಯ ಪ್ರಯೋಗ ಮಾಡುವವರು ಸಂಸ್ಕೃತದಲ್ಲಿ ಅದನ್ನು ಮಾಡ್ಲಿಕ್ಕೆ ಹೋದರೆ ಕುತಃ ಆಗತಃ ಹಸಿ ಹೀಗೆಲ್ಲ ನಾವು ಕೇಳ್ತೇವೆ. ವಸ್ತುತಃ ಆಗತಃ ಅಂತ ಅನ್ನೋದಲ್ಲಿ ಬೇಕಾಗಿಲ್ಲ ಅಂತ ಅನ್ನೋದನ್ನ ನಾವು ಈ ಪ್ರಯೋಗದ ಮೂಲಕ ತಿಳ್ಕೋಬಹುದು. ಇದಕ್ಕೆ ಸಮಾನವಾದ ಒಂದು ಪ್ರಯೋಗ ಮಣಿಮಂಜರಿಯಲ್ಲಿ ನನಗೆ ಈಗ ನೆನಪಿಗೆ ಬರ್ತದೆ. ಕುತೋ ಮುಂಡ ಅಂತ ಶಂಕರಾಚಾರ್ಯರಿಗೂ ಮತ್ತು ಮಂಡನ ಮಿಶ್ರ ಅಂತ ನೆನಪು. ಉಭಯ ಭಾರತಿ ಅಂತ ಅವರ ಹೆಂಡತಿ. ಮಂಡನ ಮಿಶ್ರನ ಮನೆಗೆ ಶಂಕರಾಚಾರ್ಯ ಬಂದಾಗ ಕುತೋ ಮುಂಡ, ಮುಂಡ ಅಂದ್ರೆ ತಲೆ ಬೋಳಿಸಿದ ಸನ್ಯಾಸಿ ಅಂತ ಅರ್ಥ. ಕುತಃ ಅನ್ನೋ ಶಬ್ದಕ್ಕೆ ಕುತಃ ಮುಂಡ ಅಸ್ತಿ, ತಲೆ ಬೋಳಿಸಿದ ಸನ್ಯಾಸಿಯು ಕುತಃ ಯಾವ ಪ್ರದೇಶದಿಂದ ಅಸ್ತಿ ಬಂದವನಾಗಿದ್ದಾನೆ ಅಂತ ತಾತ್ಪರ್ಯ. ಈಗ ಅವರು ಪ್ರಶ್ನೆ ಕೇಳ್ತಾರೆ ಮಂಡನ ಮಿಶ್ರರು. ಅದಕ್ಕೆ ಮುಂದೆ ಶಂಕರಾಚಾರ್ಯರು ಉತ್ತರ ಕೊಡ್ತಾರೆ ಅಂತ ಮಣಿಮಂಜರಿಯಲ್ಲಿ ಅದರದೊಂದು ಪ್ರಯೋಗ ಇದೆ. ಅಲ್ಲಿ ಇನ್ನೂ ಶಾರ್ಟ್ ಆಗಿದೆ ಮಣಿಮಂಜರಿಯಲ್ಲಿ ಕುತಃ ಮುಂಡ ಅಂತ. ಹಾಗೂ ಕೇಳಬಹುದು, ಕೇಳಬಾರ್ದಂತ ಏನಿಲ್ಲ. ಕುತಃ ಭವಾನ್ ಅಂದ್ರೆ ನೀನು ಎಲ್ಲಿಂದ ಬಂದಿದ್ದೆ ಅಂತ ಅರ್ಥ. ಕುತೋ ಭವಾನ್ ಅಸಿ, ಅಸಿ ಅಂತ ಕೇಳಬಾರ್ದು, ಭವಾನ್ ಶಬ್ದ ಪ್ರಯೋಗ ಇರೋದ್ರಿಂದ ಕುತೋ ಭವಾನ್ ಅಸ್ತಿ ಅಂತ ಕೇಳಬೇಕಾಗ್ತದೆ. ಕುತೋ ಭವಾನ್ ಆಗತಃ ಅಸ್ತಿ ಅಂತ ಹೀಗೆ ಪೂರ್ಣ ಆಗತಃ ಅಂತ ಅನ್ನೋದಲ್ಲಿ ನಾವು ಪ್ರಯೋಗ ಮಾಡಬೇಕಾಗೇ ಇಲ್ಲ. ಕುತೋ ಭವಾನ್ ಅಸ್ತಿ ಅಂತ ಪ್ರಯೋಗ ಮಾಡಿಬಿಟ್ರೆ ಅದು ಸಂಸ್ಕೃತಕ್ಕೂ ಮತ್ತು ಇಂಗ್ಲಿಷಕ್ಕೂ ಚೆನ್ನಾಗಿ ಹೊಂದ್ಕೋತದೆ. ಇಂಥ ಶಾರ್ಟ್ ಆದಂಥ ಪ್ರಯೋಗಗಳನ್ನು ಸಂಸ್ಕೃತದಲ್ಲಿ ನಾವು ಈಗಾಗಲೇ ಇರೋದನ್ನು ಬಳಕೆಗೆ ತರಬೇಕಾಗಿದೆ. ಕನ್ನಡದಲ್ಲಿ ಆಲೋಚನೆ ಮಾಡಿ ಆ ಮೂಲಕ ವಾಕ್ಯ ಪ್ರಯೋಗ ಮಾಡುವುದನ್ನು ಬಿಟ್ಟು ಈ ಥರ ಅದನ್ನು ರೂಢಿಯಲ್ಲಿ ತಂದರೆ ಭಾಷೆ ತುಂಬ ಪರಿಣಾಮಕಾರಿಯಾಗಿರ್ತದೆ ಮತ್ತು ಸಂಕ್ಷಿಪ್ತವಾಗಿರ್ತದೆ ಅಂತ ನನ್ನದೊಂದು ಅನಿಸಿಕೆ.